ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 27th ಆಫ್ ಮೇ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು M&M, ಮಹೀಂದ್ರ ಆ್ಯಂಡ್ ಮಹೀಂದ್ರ. ಓಕೆನಾ? ಸೊ ಮಹೀಂದ್ರ ಆ್ಯಂಡ್ ಮಹೀಂದ್ರ ಆನ್ 15 ಮಿನಿಟ್ ಟೈಮ್ ಫ್ರೇಮ್ ನೀವು ಇಲ್ಲಿ ಏನು ನೋಡ್ಬೋದು ಅಂದರೆ, ನೋಡಿ, ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಟೆಸ್ಟ್ ಆಗೋಗಿದೆ. ಅರ್ಥ ಆಯ್ತಾ? ದಿಸ್ ಈಸ್ ಪಾಯಿಂಟ್ ನಂಬರ್ 1. ನೆಕ್ಸ್ಟು ಪಾಯಿಂಟ್ ನಂಬರ್ 2 ನೋಡ್ಕೊಳ್ಳಿ. ನಾನು ಈ ಬಾಟಮಿಂದ ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ, ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಹತ್ರ ಇದೆ. ಮೇಕ್ ಆರ್ ಬ್ರೇಕ್ ಲೆವೆಲ್ಸ್ ಹತ್ರ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೀವು ಇನ್ನೊಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಬೇಕು. ದಿಸ್ ಈಸ್ ಕಪ್ ಆ್ಯಂಡ್ ದಿಸ್ ಈಸ್ ಹ್ಯಾಂಡಲ್. ಇದು ಬಂದು ನೋಡಿ, ಕಪ್ ಆ್ಯಂಡ್ ಹ್ಯಾಂಡಲ್, ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಅದರದ್ದು ನೆಕ್ ಲೈನ್ ಇದು. ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ನಾವು ಫಸ್ಟು ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ breaks this trend line and sustains above Fibonacci 618 levels, that is 3100 levels. ಅರ್ಥ ಆಯ್ತಾ? 3100 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು ದಿಸ್ ಟಾಪ್, ದಟ್ ವಿಲ್ ಬಿ 3120 will be our target number 1. Target number 2 will be this top, that will be 3140. ಅರ್ಥ ಆಯ್ತಾ? 3100 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 3120 will be our target number 1. 3140 will be our target number 2. ಅರ್ಥ ಆಯ್ತಾ? This was related to buying. Now let us talk about selling. ಸೆಲ್ಲಿಂಗ್ ಎಲ್ಲಿ ಮಾಡ್ತೀರಾ ಅಂದರೆ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 3050 ಲೆವೆಲ್ಸ್. ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? 3050 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna be 3025 will be our target number 1. Target number 2 is gonna be 3000 round number. This bottom will be our target number 2. ಅರ್ಥ ಆಯ್ತಾ? 3050 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 3025 will be our target number 1. 3000 will be our target number 2. ಅರ್ಥ ಆಯ್ತಾ? This was Mahindra and Mahindra stock analysis. Now let us move on to the next stock. Okay guys, so next stock ಬಂದು Infosys. Okay, now Infosys on a 15 minute time frame ನೋಡಿ, ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. This zone, it is acting as an resistance, 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 resistance. This zone, it is acting as an resistance zone. ಅದಾಗಿ ನೋಡಿ, this is first attempt, second, third, fourth, ಇದು fifth attempt. ಈಗ it is safer to say that resistance zone has been weak. ಅರ್ಥ ಆಯ್ತಾ? ವೀಕ್ ಆಗಿದೆ ರೆಸಿಸ್ಟೆನ್ಸ್ ಝೋನ್. ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಇದೇ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಕೂಡ ನೋಡಿ, ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್. ದಿಸ್ ಟ್ರೆಂಡ್ ಲೈನ್, ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ, ನಾನು ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಈ ಟ್ರೆಂಡ್ ಲೈನು
ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು it should sustain above 1590 levels. 1590 levels ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna bet 1600. ಟಾರ್ಗೆಟ್ ನಂಬರ್ 2 is gonna bet 1610. ಈ ಟಾಪು ನಿಮ್ಮದು ಟಾರ್ಗೆಟ್ ನಂಬರ್ 2. 1590 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 1600 will be your target number 1, 1610 will be your target number 2. ಅರ್ಥ ಆಯ್ತಾ? This was related to buying. Now let us talk about selling. ಸೆಲ್ಲಿಂಗಿಗೆ ನೋಡಿ, ಈ ಸಪೋರ್ಟ್ನ ಬ್ರೇಕ್ ಮಾಡಬೇಕು, ಟ್ರೆಂಡ್ ಲೈನ್ ಸಪೋರ್ಟ್ನ. ಅದೆಲ್ಲೇ ಬ್ರೇಕ್ ಡೌನ್ ಕೊಡಲಿ ಸೆಲ್ಲಿಂಗ್ ನೋಡಿ. ಸೆಲ್ಲಿಂಗ್ ನೋಡಿ, ನಿಮ್ಮದು ಟಾರ್ಗೆಟ್ ನಂಬರ್ 1 ಎಲ್ಲಿ ಬರುತ್ತೆ ಅಂದರೆ 1564. This bottom will be your target number 1. Target number 2 is going to be 1556 will be your target number 2. ಈ ಟ್ರೆಂಡ್ ಲೈನ್ ಎಲ್ಲೇ ಬ್ರೇಕ್ ಡೌನ್ ಕೊಟ್ಟರು ಸೆಲ್ಲಿಂಗ್ ನೋಡಿ. 1564 will be your target number 1. 1556 will be your, ಇದು ನಿಮ್ಮದು ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.